ಇವತ್ತು ಗುರು ನನಗೆ ಫೋನ್ ಮಾಡಿ, ಬಾ ವಿನಯ್ ಐಫೋನ್ ತೊಗೊಂಬರೋಣ ಅಂತ ಕರೆದ. ಅದಕ್ಕೆ ನಾನು ಹೊರಟೆ ಅವನ ಜೊತೆ. ಆದರೆ ಎಲ್ಲೂ ಸಿಗ್ಲಿದ ಐಫೋನು 512 GB ಇವ್ರ ಹತ್ರ ಸ್ಟಾಕ್ ಇತ್ತಂತೆ. ಸೊ ತೊಗೊಂಬರೋಣ ಅಂತ ಹೊರಟಾಗ ನಮಗೆ ಸಿಕ್ಕಿದ್ದೇನು ಅಂತಂದರೆ, ಇವ್ರ ಹತ್ರ ಇದ್ದಿದ್ದು ಗೋಲ್ಡ್ ಐಫೋನು. ಫೋನ್ ನೋಡ್ತಿದ್ದು ನಮಗೆ ಓನರ್ ಬಂದು, ಸರ್ ಸದ್ಯಕ್ಕೆ ನೀವು ಕ್ರಿಯೇಟರ್ ಆದರೆ ಫೋನ್ ನೋಡಬೇಡಿ, ಇನ್ನೊಂದು 2 ಮಂತ್ಸ್ ಕಾಯಿರಿ, ಪ್ರೈಸ್ ಡ್ರಾಪ್ ಆಗುತ್ತೆ ಅಂತ ಒಳ್ಳೆ ಗುಡ್ ಸಜೆಷನ್ ಕೊಟ್ಟರು. ಸರಿ ಬಿಡು, ಮತ್ತಿನ್ನೇನೊಂದು 15-20 ಸಾವಿರ ಕಮ್ಮಿ ಆಗುತ್ತೆ ಅಂದರೆ ಯಾಕೆ ತೊಗೊಳೋದು ಅಂತೇಳಿ ಹೊರಟ್ವಿ ನಾವು ಮಾರ್ಕೆಟ್ ಕಡೆ. ಆದರೆ ದೀಪಾವಳಿ ಇಲ್ಲಿ ನನಗೆ ಕಂಡಿದ್ದು ಒಂದು ಅದ್ಭುತ ಏನು ಅಂತೇಳಿ ನಮಗೆ ಹೇಳ್ತೀನಿ ಕೇಳಿ. ದೀಪಾವಳಿ ಹಬ್ಬ ಅಂದ್ರೇ ಹೀಗೆ, ಎಷ್ಟೋ ಜನರ ಮನೆಯಲ್ಲಿ ಪಟಾಕಿ ಸದ್ದು ಮಾಡುತ್ತೆ. ಅದೇ ಇನ್ನೆಷ್ಟೋ ಜನರ ಮನೆಯಲ್ಲಿ ದೀಪ ಬೆಳಗುತ್ತೆ, ಹೊಸ ತೇಜಸ್ಸು ಕೂಡ ತರುತ್ತೆ. ಅದೇ ಥರ ಮತ್ತಿನ್ನೆಷ್ಟೋ ಜನರ ಮನೆಯಲ್ಲಿ ಒಂದು ತುತ್ತು ಮಕ್ಕಳಿಗನ್ನ ಆಗುತ್ತೆ, ಅವರ ಜೀವನ ಮಾಡೋಕ್ಕೆ ಹೊಸ ದಾರಿನೂ ಕೂಡ ತರುತ್ತೆ. ತುಂಬ ಜನ ಹಬ್ಬ ಮಾಡಿ ಖುಷಿ ಪಡ್ತಾರೆ, ಇನ್ನು ಕೆಲವರು ಅವರು ಮಾಡುವ ಹಬ್ಬ ನೋಡಿ ಖುಷಿ ಪಡ್ತಾರೆ. ಅದರಲ್ಲಿ ನಮ್ಮ ರೈತರು ಕೂಡ ಹೌದು. ಎಷ್ಟು ವಿಚಿತ್ರ ಅಲ್ವಾ ಜೀವನ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.